ಅಂಕೋಲಾ ಶಿರೂರು ಬಳಿ ನಡೆದ ಭೀಕರ ಗುಡ್ಡ ಕುಸಿತ ಪ್ರಕರಣದಲ್ಲಿ ಐಆರ್ಬಿ ಕಂಪನಿಯ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದ್ದರೂ ಸಹ ಅವರ ಬಂಧನವಾಗದಿರುವುದನ್ನು ವಿರೋಧಿಸಿ ರಾಷ್ಟ್ರೀಯ ಈಡಿಗ ಮಹಾಮಂಡಲದ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದರು. ಸಂತ್ರಸ್ತರಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ದುರಂತದಲ್ಲಿ ಮೃತರಾದವರಿಗೆ ನ್ಯಾಯ ಸಿಗುವವರೆಗೆ ಧರಣಿ ಕೈಬಿಡುವುದಿಲ್ಲ ಎಂದು ಮಳೆಯಲ್ಲಿಯೇ ಧರಣಿಯನ್ನ ಮುಂದುವರೆಸಿತು. ಈ ವೇಳೆ ಪೊಲೀಸರು ಪ್ರಕರಣದ ತನಿಖೆ ಪೂರ್ಣಗೊಂಡಿದ್ದು ನ್ಯಾಯಾಲಯಕ್ಕೆ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಸಲಾಗಿದೆ ಎಂದು ತಿಳಿಸಿ ಪ್ರತಿಭಟನಾಕಾರರನ್ನ ಮನವೊಲಿಸಲು ಯತ್ನಿಸಿದ್ರೂ ಫಲವಾಗಲಿಲ್ಲ. ಶಿರೂರಿನಲ್ಲಿ ಗುಡ್ಡ ಕುಸಿದು ದುರಂತ ಸಂಭವಿಸಲು ಹೆದ್ದಾರಿಯನ್ನ ಅವೈಜ್ಞಾನಿಕವಾಗಿ ವಿಸ್ತರಿಸಿದ ಐಆರ್ಬಿ ಕಂಪನಿ ಕಾರಣ. ಈ ಕಾರಣಕ್ಕಾಗಿ ಕಂಪನಿಯ ನಿರ್ದೇಶಕರ ವಿರುದ್ಧ ನ್ಯಾಯಾಂಗ ಹೋರಾಟ ನಡೆಸಿ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈವರೆಗೆ ಪ್ರಕರಣದ ತನಿಖೆ ಪ್ರಗತಿ ಕುರಿತು ಪೊಲೀಸರು ಮಾಹಿತಿ ನೀಡಿಲ್ಲ. ದೂರುದಾರನಾದ ನನ್ನನ್ನ ಒಂದು ದಿನವೂ ವಿಚಾರಣೆಗೆ ಕರೆಯಲಿಲ್ಲ ಎಂದು ಆರೋಪಿಸಿದ್ರು. ಪ್ರಕರಣದಲ್ಲಿ ಸರಿಯಾದ ವಿಚಾರಣೆಗೆ ನಡೆದಿಲ್ಲ. ಹೀಗಾಗಿ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಬರಬೇಕು ಎಂದು ಪಟ್ಟು ಹಿಡಿದ್ರು. ಮಳೆ ಬರಲಿ, ಸಿಡಿಲು ಬರಲಿ, ಸಮುದ್ರ ಅಲ್ಲಿಂದ ಈ ಕಡೆ ಬಂದರೂ ಸಹ ನಮ್ಮನ್ನೇ ಕುಸಿಕೊಂಡು ಹೋಗ್ಬೇಕಷ್ಟೇ. ಎದ್ದೆ ಹೇಳುವ ಪ್ರಶ್ನೆ ಇಲ್ಲ. ಇಲ್ಲಿಗೆ ನ್ಯಾಯ ಇಲ್ಲಂದರೆ ಪೊಲೀಸರು ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಎಲ್ಲಿ ಹಾಕಬೇಕು, ಜೈಲು ಹಾಕಬೇಕು. ಇಲ್ಲವಾದರೆ ಇಲ್ಲಿ ಎದ್ದೇಳುವ ನ್ಯಾಯ ಸಿಗಲೇಬೇಕು. ಆ ನ್ಯಾಯ ಸಿಗುವವರೆಗೂ ಕೂಡ ಎಷ್ಟೊತ್ತಾದರೂ ಸಹ ಇಲ್ಲಿ ಉಪವಾಸ ಇದೆ. ನಾವು ಯಾವುದೂ ಕೂಡ ಊಟ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ತಿಳಿಸಿದ್ದೀವಿ. ಈ ನಿರ್ಲಜ್ಜ ಉತ್ತರ ಕನ್ನಡ ಪೊಲೀಸ್ ಇಲಾಖೆ, ರಾಜ್ಯ ಪೊಲೀಸ್ ಇಲಾಖೆ, ಇವರು ಸಂವಿಧಾನ ರಕ್ಷಣೆ ಅಂತ ಹೇಳತಕ್ಕಂಥ ಪರಮೇಶ್ವರ್ ಅವರು, ಹಿಂದುಳಿದವರ ಮುಖ್ಯಮಂತ್ರಿಯಾದ ಹಿಂದುಳಿದ ಸಚಿವರು ಶ್ರೀ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಇವತ್ತೆಲ್ಲ ನೋಡಬೇಕಲ್ಲ, ಕಾಣಬೇಕು. ಕರ್ನಾಟಕದಲ್ಲಿ ಈ ತರ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯದೊಬ್ಬ ಸ್ವಾಮಿಗಳು ಇವತ್ತು ಈ ರೀತಿಯಲ್ಲಿ ಕುತ್ಕೊಳ್ಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತಲ್ಲ. ಆ ನಿರ್ಮಾಣ ಆಗೋದಕ್ಕೆ ಕಾರಣ ರಾಜ್ಯ ಪೊಲೀಸ್ ಅಧಿಕಾರಿಗಳು, ಗೃಹ ಸಚಿವರು ಅಂತಕ್ಕಂಥ ನಾನು ಹೇಳುತ್ತೇನೆ. ನಾನಂದ್ರೂ ಕೂಡ ಸತ್ರೂ ಕೂಡ ನಾನು ಇಲ್ಲಿಂದ ಹೆದ್ದೇಳುವ ಪ್ರಶ್ನೆ. ಮಳೆಯ ನಡುವೆಯೂ ಚಾಪೆ ಹಾಸಿಕೊಂಡು ಜಿಲ್ಲಾಧಿಕಾರಿ ಕಚೇರಿಯ ಬದಿಯಲ್ಲಿಯೇ ಮಲಗಿದ್ರು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಶಿರೂರು ಸಂತ್ರಸ್ತರಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದ ಸರ್ಕಾರವು ಶಿರೂರು ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಕೇವಲ 5 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ ಎಂದು ಆರೋಪಿಸಿದರು. ಸಂಜೆಯ ವೇಳೆ ಪೊಲೀಸ್ ಅಧಿಕಾರಿಗಳು ಮನವೊಲಿಸಿದ ಬಳಿಕ ಶುಕ್ರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರನ್ನ ಭೇಟಿಯಾಗುವುದಾಗಿ ತಿಳಿಸಿ ಪ್ರತಿಭಟನೆಯನ್ನ ಹಿಂಪಡೆದರು. ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಅಧಿಕಾರಿ ಚಂದ್ರಶೇಖರ್ ಮಡವದಿ ಅವರನ್ನು ಅಮಾನತುಗೊಳಿಸಿ. ಕನ್ನಡ ಅನುಷ್ಠಾನದ ಕುರಿತಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರು ನಂತರ ಕಾರವಾರ ತಾಲೂಕಿನ ಗಡಿಭಾಗವಾದ ಶಿವಾಜಿ ವಿದ್ಯಾಮಂದಿರ ಶಾಲೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಬಿಳಿಮಲೆಯವರಿಗೆ ಪುಷ್ಪ ನೀಡಿ ಸ್ವಾಗತಿಸಿದರು. ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದ ಪುರುಷೋತ್ತಮ್ ಬಿಳಿಮಲೆಯವರು ತಾಯಿ ಭಾಷೆಯನ್ನ ಪ್ರತಿಯೊಬ್ಬರೂ ಮಾತನಾಡಬೇಕು, ಅಂತೆಯೇ ನಮ್ಮ ನಾಡಭಾಷೆಯನ್ನು ಕೂಡ ಅಭಿಮಾನದಿಂದ ಕಾಣಬೇಕು. ಸಾವಿರಾರು ಭಾಷೆಗಳಿರುವ ಭಾರತದಲ್ಲಿ ಬಹುತ್ವದ ಸೌಂದರ್ಯವಿದೆ, ಅದನ್ನ ಕಾದುಕೊಳ್ಬೇಕು. ಗಡಿಭಾಗದಲ್ಲಿರುವ ಈ ಶಾಲೆ ಉತ್ತಮ ವಾತಾವರಣ ಹೊಂದಿದ್ದು ಈ ಶಾಲೆಯ ಅಭಿವೃದ್ಧಿಗಾಗಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದವರ ಜೊತೆಗೆ ಚರ್ಚಿಸಿ ಸಹಾಯ ಮಾಡಿಸೋದಾಗಿ ಹೇಳಿದ್ರು. ಕನ್ನಡ ಉಳಿಯಬೇಕು, ಕನ್ನಡ ಶಾಲೆ ಉಳಿಸಬೇಕು ಎಂದರು. ನಮ್ಮ ದೇಶ ನೂರಾರು ಭಾಷೆಗಳ ಬಣ್ಣದ ರಂಗೋಲಿ. ಹಾಗಾಗಿ ನೀವು ನಿಮ್ಮ ತಾಯಿ ನುಡಿ ಏನಿದೆ ಅದನ್ನು ಉಳಿಸ್ಬೇಕು. ನೀವು ಅಮೆರಿಕಕ್ಕೆ ಹೋಗಿ, ಇಂಗ್ಲೆಂಡ್ಗೆ ಹೋಗಿ, ಎಲ್ಲಿಗಾದರೂ ಹೋಗಿ ನಿಮ್ಮ ಮಾತೃಭಾಷೆ ನಿಮ್ಮ ಹತ್ರ ಇರಬೇಕು, ಕಿಸೆಯಲ್ಲಿ ಇರಬೇಕು.
ಆಮೇಲೆ ರಾಜ್ಯ ಭಾಷೆ. ನೀವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀರಾ, ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಭಾಷೆಯನ್ನು ಕಲಿಬೇಕು, ರಾಜ್ಯ ಭಾಷೆ ಕಲಿಬೇಕು. ಇನ್ನೊಂದು ಏನಾಗಿದೆ ಅಂದರೆ, ನೀವು ಭಾಳ ಜನ ಹುಟ್ಟಿರ್ಲಿಕ್ಕಿಲ್ಲ. 1990ಕ್ಕಿಂತ ಮೊದಲು ಹುಟ್ಟಿದವರು ಯಾರಾದರೂ ಇದ್ದೀರಾ? ಯಾರಿಲ್ಲ. ಅಪ್ಪ 1990ರಲ್ಲಿ ಏನಾಯಿತು ಅಂದರೆ, ಭಾರತ ದೇಶ ಈ ಅಂಗಡಿ ಮಾರುಕಟ್ಟೆ ಇದೆ, ಮಾರುಕಟ್ಟೆ ಅದು ನಮ್ಮೊಳಗೆ ಇತ್ತು, ಭಾರತ ದೇಶದ ಒಳಗಡೆ ಇತ್ತು. 90ನೇ ಇಸ್ವಿಯಲ್ಲಿ ಭಾರತದ ಮಾರುಕಟ್ಟೆಯನ್ನು, ಅದರ ಗೇಟ್ಗಳನ್ನು ಓಪನ್ ಮಾಡಿ ಅಮೆರಿಕ, ರಷ್ಯಾ, ಲಂಡನ್ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ಮಾಡಿದ್ರು. ಆವಾಗ ಏನಾಯಿತು, ನಮ್ಮ ದೇಶದಲ್ಲಿ ನಿಮ್ಮಂಥ ಹುಡುಗರು ಚೆನ್ನಾಗಿ ಓದಿದವರು ಅಮೆರಿಕಕ್ಕೆ ಹೋದರು, ಇಂಗ್ಲೆಂಡ್ಗೆ ಹೋದರು, ರಷ್ಯಾಕ್ಕೆ ಹೋದರು, ಜಪಾನ್ಗೆ ಹೋದರು. ಆ ದೇಶದವ್ರು ಬಿಡ್ತಾರ? ಅವು ಸಹ ಈಗೇನು ಸಮಸ್ಯೆ, ನೀವು ಆ ದೇಶಕ್ಕೆ ಹೋಗ್ತೀರಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲಾ ನಾಯ್ಕ್, ಹೋರಾಟಗಾರ್ತಿ ಯಮುನಾ ಗಾಂವ್ಕರ್ ಮುಂತಾದವರು ಇದ್ದರು. ಶಿವಾಜಿ ವಿದ್ಯಾಮಂದಿರದ ಮುಖ್ಯಾಧ್ಯಾಪಕ ಗಣೇಶ್ ಬಿಷ್ಟಣ್ಣವರ್ ಸ್ವಾಗತಿಸಿ ನಿರೂಪಿಸಿದ್ರು. ಶಾಲಾ ಸಿಬ್ಬಂದಿಗಳು ಸಹಕರಿಸಿದ್ರು. ಪುರುಷೋತ್ತಮ್ ಬಿಳಿಮಲೆಯವರನ್ನ ಶಿವಾಜಿ ವಿದ್ಯಾಮಂದಿರದವರು ಸನ್ಮಾನಿಸಿ ಗೌರವಿಸಿದ್ರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಂತರದಲ್ಲಿ ಮೊದಲ ಬಾರಿ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಸನ್ಮಾನಿಸಿ ಗೌರವಿಸಿ ಜಿಲ್ಲೆಗಳಲ್ಲಾಗಬೇಕಾದ ಹಲವು ಕೆಲಸಗಳು ಹಾಗೂ ಶೈಕ್ಷಣಿಕ ಸಮಸ್ಯೆಗಳ ಕುರಿತಂತೆ ಮನವಿ ನೀಡಿ ಗಮನ ಸೆಳೆದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಆಗಬೇಕಾದ ಕೆಲಸಗಳ ಕುರಿತಂತೆ ವಿವರಿಸಿದ್ರು. ಈ ಹಿಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಜಿಲ್ಲೆಯ ಕಾರವಾರ, ಅಂಕೋಲಾ ಹಾಗೂ ಜೊಯ್ಡಾ ತಾಲೂಕುಗಳಲ್ಲಿ ಕನ್ನಡ ಭವನ ನಿರ್ಮಾಣವಾಗಿತ್ತು. ಹಾಗೆಯೇ ಎಲ್ಲಾ ತಾಲೂಕುಗಳಲ್ಲಿಯೂ ಕನ್ನಡ ಭವನ ನಿರ್ಮಾಣವಾಗಬೇಕು. ಜಿಲ್ಲೆಯ ಗಡಿ ತಾಲೂಕುಗಳಾದ ಕಾರವಾರ ಹಾಗೂ ಜೊಯ್ಡಾದ ತಾಲೂಕುಗಳಲ್ಲಿ ಇನ್ನೂ ಹೆಚ್ಚಿನ ಕನ್ನಡ ಭಾಷೆಯ ಅರಿವು ಮೂಡಿಸುವ ಕೆಲಸಗಳಾಗುವಂತಾಗಬೇಕು. ಸಾಧ್ಯವಾದರೆ ಅನ್ಯ ಭಾಷೆಯ ಪ್ರಾಬಲ್ಯವಿರುವ ಗಡಿ ತಾಲೂಕಿನಲ್ಲಿ ಕನ್ನಡ ಕಲಿಕಾ ಕೇಂದ್ರ ಆರಂಭಿಸುವಂತಾಗಬೇಕು. ಗಡಿ ಶಾಲೆಗಳಿಗೆ ಹೆಚ್ಚಿನ ಶಿಕ್ಷಕರನ್ನ ನಿಯೋಜಿಸಬೇಕು. ಈ ಹಿಂದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಜೊಯ್ಡಾದಲ್ಲಿ ರಾಜ್ಯ ಮಟ್ಟದ ಗಡಿ ಕನ್ನಡಿಗರ ಸಮಾವೇಶ ಆಯೋಜಿಸಲಾಗಿತ್ತು. ಅಲ್ಲಿ ಗಡಿ ಸಮಸ್ಯೆಗಳ ಚರ್ಚೆಯ ಜೊತೆಗೆ ಜನಪದ ಹಾಗೂ ಸಾಂಸ್ಕೃತಿಕ ಕಲೆಗಳ ಅನಾವರಣವಾಗಿತ್ತು. ಅಂಥದ್ದೊಂದು ಕಾರ್ಯಕ್ರಮ ಈ ಅವಧಿಯಲ್ಲಿ ಕಾರವಾರ ಅಥವಾ ಜೊಯ್ಡಾದಲ್ಲಿ ಆಗುವಂತಾಗಬೇಕು. ಈಗ ಮಳೆಗಾಲದಲ್ಲಿ 6 ತಿಂಗಳು ಊರನ್ನೇ ನೋಡಿದಂತಹ ಶಿಕ್ಷಣ, ಅಂದ್ರೆ ಒಂದು ಮಳೆ ಶುರುವಾಗೋಕ್ಕಿಂತ ಮೊದಲು ಅವರು ಶಾಲೆಗೆ ಹೋಗಿ ಸೇರ್ಕೊಂಡ್ರೆ ಅಲ್ಲಿ ಪಾಪ ಬಾಡಿಗೆ ಮನೆಯೂ ಇಲ್ಲ, ಒಂದು ಶಾಲೆಗೆ ತಟ್ಟಿಯನ್ನು ಕಟ್ಕೊತಾರೆ, ಆ ತಟ್ಟಿಯಲ್ಲೇ ವಾಸ ಮಾಡಬೇಕು, ಮಹಿಳೆಯರು ಇರ್ತಾರೆ. ಈ ಕಡೆ ಬರ್ಬೇಕಂದ್ರೆ ಡ್ಯಾಮ್ ನೀರು ತುಂಬುತ್ತದೆ, ನದಿಯಲ್ಲಿ ಬರಬೇಕಾಗೋದಿಲ್ಲ, ಬೋಟ್ಗಳ ಮೇಲೆ ಬರಬೇಕು. ಹಾಗಾಗಿ 6 ತಿಂಗಳು ಊರನ್ನ ಹೌದು ಬಿಟ್ಟಿರೋದು. ಈಗ ನಾನು ಎಷ್ಟೋ ಸಲ ಹೇಳ್ತೀನಿ, ನಿಜವಾದ ಅವಾರ್ಡ್ ಬರಬೇಕಂದ್ರೆ ಜೋಳದ ಶಿಕ್ಷಕರಿಗೆ ಅವಾರ್ಡ್ ಬರಬೇಕು. ನಾವು ಅರ್ಜಿ ಕೊಟ್ಟರೆ ಅವಾರ್ಡ್ ಅಲ್ಲ, ಜೋಳದ ತಾಲೂಕಿನ ಶಿಕ್ಷಕರಿಗೆ ಅವಾರ್ಡ್ ಬರಬೇಕು. ಅಂತ ಶಾಲೆಗಳನ್ನ, ಅಂತ ಪ್ರದೇಶಗಳನ್ನ ತೋರಿಸಿ ಏನಾದರೂ ಮೂಲ ಸೌಕರ್ಯಗಳನ್ನು ಕೊಡಲು ಸಾಧ್ಯ ಉಂಟೆ, ಅಥವಾ ಅಲ್ಲಿಯ ಮಕ್ಕಳಿಗೆ ಒಂದಿಷ್ಟು ಜನರಿಗೆ ಪದವಿಯನ್ನು ಓದಿಸಿ ಅತಿಥಿ ಶಿಕ್ಷಕರನ್ನಾಗಿ ಮಾಡಿಕೊಡುವ ಇವೆಲ್ಲ ಮಾಡಿ. ಮತ್ತೆ ಈಗ ಅತಿಥಿ ಶಿಕ್ಷಕರ ನೇಮಕದಲ್ಲಿ ಕೂಡ ಕೆಲವೊಂದು ತೊಡಕುಗಳಿದೆ. ಬೇರೆಯವರು ಬರಬಾರ್ದು, ಊರವರೇ ಆಗಬೇಕು, ಇಷ್ಟು ಇದಿರ್ತದೆ, ಏನೇನೋ ಇಲಾಖೆ ಇದೆ. ಅದನ್ನ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟದ್ದು. ಇನ್ನು ಮೊನ್ನೆ ಅಷ್ಟು ದೊಡ್ಡ ಸುದ್ದಿ ಆಯಿತು, ಎಲ್ಲ ಮಾಧ್ಯಮಗಳ ಭಾಷೆಯನ್ನು 100ಕ್ಕೆ ಸಮಗೊಳಿಸುವ ಪ್ರಸ್ತಾಪ ಸುಳ್ಳು. ನಮ್ಮ ರಾಜಕೀಯವಾಗಿ ಮಾತನಾಡಬಹುದು, ಆದರೆ ಅದು ಅಸಮಂಜಸ. ನನ್ನ ಅಸಮಂಜಸ. ಅದು ಯಾವುದೇ ಮಾಧ್ಯಮವಾದರೂ ಭಾಷೆಯ ಪರಿಪೂರ್ಣ ಕಲಿಕೆಗೆ ಪ್ರಥಮ ಭಾಷೆಯನ್ನಾಗಿ ಕನ್ನಡ ಭಾಷೆಯನ್ನು ಇರುವಂತಾಗಬೇಕು. ಬಹುಶಃ ನೀವು ಕೂಡ ಅದಕ್ಕೆ ಧ್ವನಿಯಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಸರ್ಕಾರದ ಗಮನವನ್ನು ಸೆಳೆಯಬೇಕು. ಏನು ಯಾವ ರೀತಿಯನ್ನು ಮಾಡಲಿಕ್ಕೆ ಹೊರಟಿದ್ದು ಅದನ್ನು ದಯವಿಟ್ಟು ಹೊರತುಪಡಿಸಿ ಮಾತನಾಡಬೇಕು ಅಂತ ಕೇಳ್ಕೊತೀನಿ. ಸರ್ಕಾರದಿಂದ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಆರಂಭಿಸುವ ಪ್ರಸ್ತಾಪಕ್ಕೆ ತಾವು ಪ್ರತಿಭಟನೆ ರೂಪದ ಪತ್ರ ಬರೆದಿರುವುದನ್ನ ಸ್ವಾಗತಿಸುತ್ತೇವೆ. ಅದರ ಜೊತೆಗೆ ಕಾನೂನು, ನಿಯಮ, ವಿದ್ಯಾರ್ಥಿಗಳ ಸಂಖ್ಯೆ ಇವುಗಳನ್ನೇ ಪರಿಗಣಿಸಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚೋದನ್ನ ತಡೆಯುವಂತಾಗಬೇಕು. ಶಿಕ್ಷಣ ಇಲಾಖೆ ಜಾರಿಗೆ ತಂದಿರುವ ಮಲೆನಾಡು ಪ್ಯಾಕೇಜ್ ನಿಯಮವನ್ನ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಕೈಬಿಡಬೇಕು. ಜೊತೆಗೆ ಗಡಿ ತಾಲೂಕು ಶಾಲೆಗಳ ಹೆಚ್ಚುವರಿ ಶಿಕ್ಷಕರನ್ನ ತೆಗೆಯುವ ಕ್ರಮವನ್ನ ಕೈಬಿಡಬೇಕು. ಕಾನೂನು, ನಿಯಮ, ವಿದ್ಯಾರ್ಥಿಗಳ ಸಂಖ್ಯೆ ಇವುಗಳನ್ನೇ ಪರಿಗಣಿಸಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುವುದನ್ನು ದಯವಿಟ್ಟು ತಡೆಯೋದಕ್ಕೆ ನಿಮ್ಮಿಂದಾದ ಸಹಾಯವನ್ನು ಮಾಡಬೇಕು. ಒಂದು ನಾವು ನಿನ್ನೆ ನಮ್ಮ ಶ್ರೀಧರನಾಯ್ಕರು ಒಂದಿಷ್ಟು ಜನರೆಲ್ಲ ಚರ್ಚೆ ಮಾಡಿದ್ವಿ. ಕಾರಣದ ಒಂದಿಷ್ಟು ಈ ನಮ್ಮ ಸರ್ಕಾರದ ನಿಯಮಗಳು, ಶಿಕ್ಷಣ ಇಲಾಖೆ ನಿಯಮಗಳು ನಮಗೆ ಕೊಡಬೇಕಾಗ್ತಾ ಇದೆ. ಇಲ್ಲಿ ಮಲೆನಾಡು ಪ್ಯಾಕೇಜ್ ಅಂತ ಹೇಳಿ ಒಂದು ಶಿಕ್ಷಣ ಇಲಾಖೆ ನಿಯಮವನ್ನು ಕೊಟ್ಟಿದ್ದಾರೆ. ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತ ನಿಯಮವನ್ನ
ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಅನುಷ್ಠಾನ ಮಾಡುವುದು ಶೈಕ್ಷಣಿಕವಾಗಿ ಒಂದಿಷ್ಟು ನಮ್ಮ ದೊಡ್ಡ ಬದಲಾವಣೆಗಳು. ಹಾಗಾಗಿ ಶಿಕ್ಷಣ ಇಲಾಖೆ ಜಾರಿ ಮಾಡಿರುವ ಮಲೆನಾಡು ಪ್ಯಾಕೇಜ್ ನಿಯಮವನ್ನು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಕೈಬಿಡಬೇಕು. ಕರ್ನಾಟಕದ ಯಾವುದೇ ಜಿಲ್ಲೆಯ ವಿದ್ಯಾರ್ಥಿ ಯಾವುದೇ ಜಿಲ್ಲೆಯ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಅವಕಾಶ ನೀಡುವಂತಾಗಬೇಕು. ಗಡಿನಾಡು ಕನ್ನಡ ಮಾಧ್ಯಮ ಶಾಲೆಗಳಿಗೆ ದಾಖಲಾತಿ ಹಾಜರಾತಿಯಲ್ಲಿ ವಿನಾಯಿತಿ ನೀಡಬೇಕು. ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಈಗಲೂ ಕನ್ನಡ ಬಾರದವರಿದ್ದಾರೆ. ಹಿಂದೆ ತಾವು ಕೂಡ ಸರ್ಕಾರದ ಗಮನ ಸೆಳೆದಿದ್ದೀರಿ. ನಾವು ಕೂಡ ಮನವಿ ನೀಡಿದ್ದೇವೆ. ಕನ್ನಡ ಬಾರದ ಬ್ಯಾಂಕ್ ಸಿಬ್ಬಂದಿಗಳಿಂದ ಗ್ರಾಹಕರು ಸಮಸ್ಯೆಗೊಳಗಾಗ್ತಿದ್ದಾರೆ. ಹಾಗಾಗಿ ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಕನ್ನಡ ಭಾಷೆ ಮಾತನಾಡೋದನ್ನ ಕಡ್ಡಾಯಗೊಳಿಸಬೇಕು. ಸರ್ಕಾರ ಕನ್ನಡ ಪ್ರಾಧಾನ್ಯತೆಯ ನಾಮಫಲಕ ಕಡ್ಡಾಯಗೊಳಿಸಿರುವುದು ಸ್ವಾಗತಾರ್ಹ. ಆದರೆ ಕೆಲವು ನಗರ ಪ್ರದೇಶಗಳಲ್ಲಿ ಹಲವು ವ್ಯಾಪಾರಿಗಳು ಇನ್ನೂ ತಮ್ಮ ನಾಮಫಲಕ ಬದಲಾಯಿಸಿರುವುದಿಲ್ಲ ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ನಮ್ಮ ಕಾರವಾರದಲ್ಲಿ ಒಂದು ಸಮಸ್ಯೆ ಇದೆ. ಇಲ್ಲಿಯ ವಸತಿ ಶಾಲೆಯ ಮಕ್ಕಳ ಸಮಸ್ಯೆ ಈಗಾಗಲೇ ಮಾತನಾಡಿದ್ದು. ಕರ್ನಾಟಕದ ಯಾವುದೇ ಜಿಲ್ಲೆಯ ವಿದ್ಯಾರ್ಥಿ ಯಾವುದೇ ಜಿಲ್ಲೆಯ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಅವಕಾಶ ನೀಡುವಂತಾಗಬೇಕು. ಅದು ಆಧಾರ್ ಕಾರ್ಡ್ ಸಮಸ್ಯೆ ಇದೆ ಅವರಿಗೆ. ವಿಸ್ತಾರವಾಗಿ ನಿಮಗೆ ಹೇಳ್ತೀನಿ, ಮಾಹಿತಿ ತುಂಬಾ ಟೈಮ್ ಆಗುತ್ತೆ. ಆಧಾರ್ ಕಾರ್ಡ್ಗಳಿಗೆ ನಡೆಯುತ್ತಿಲ್ಲ. ಅವರವ್ರ ಜಿಲ್ಲೆಗೆ ಹೋಗಬೇಕು, ಅವ್ರ ಜಿಲ್ಲೆಯಲ್ಲಿ ಅವಕಾಶ ಸಿಗುತ್ತದೆ. ಹೀಗೆಲ್ಲ ಇದೆ. ಹಾಗಾಗಿ ವಸತಿ ಶಾಲೆಗೆ ಬರುವ ಮಕ್ಕಳು ಬಡವರೇ ಆಗಿರ್ತಾರೆ. ಯಾವ ಶ್ರೀಮಂತರು ಕೂಡ ವಸತಿ ಶಾಲೆಗೆ ಬರೋದಿಲ್ಲ. ಹಾಗಾಗಿ ಯಾವುದೇ ಜಿಲ್ಲೆಯ ವಿದ್ಯಾರ್ಥಿಗಳು ಯಾವುದೇ ಜಿಲ್ಲೆಯ ವಸತಿ ಶಾಲೆಗಳಲ್ಲಿ ಅವಕಾಶ ಮಾಡೋದಕ್ಕೆ ಒಂದು ಅವಕಾಶ ಸಿಗುವಾಗ ಈಗ ಗಡಿನಾಡು ಕನ್ನಡ ಮಾಧ್ಯಮ ಶಾಲೆಗಳಿಗೆ ದಾಖಲಾತಿ ಹಾಜರಾತಿಯಲ್ಲಿ ವಿನಾಯಿತಿಯನ್ನು ನೀಡಬೇಕು. ಖಂಡಿತ ಅವ್ರು ಇಲ್ಲ ಅಂತ ಹೇಳಿ ಈಗ ನೋಡಿ 25 ಬದಲಿಗೆ 15 ಕಡಿಮೆ ಮಾಡಿದ್ದಾರೆ. ಆ 15 ಕಡಿಮೆ ಮಾಡಿದ್ದು ಅನೇಕ ಶಾಲೆಗಳು ಮುಚ್ಚುತ್ತಾ ಇದೆ. ಹಾಗಾಗಿ ಅವರಿಗೆ ಆ ದಾಖಲಾತಿಯ ನಿಯಮವನ್ನು 25 ಬದಲಿಗೆ ಕನಿಷ್ಠ 15 ಮಾಡಿರುವ ಶಾಲೆಗಳನ್ನು ಉಳಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಕನ್ನಡ ಬಂದು ಕೂಡ ಮಾತನಾಡದೇ ಇರುವ ಹಿಂದಿ ಇಂಗ್ಲಿಷಲ್ಲಿ ಏಕೆ ಮಾಡುವಂಥ ಸಿಬ್ಬಂದಿಗಳು ಅಧಿಕಾರಿಗಳಿದ್ದಾರೆ. ನಾವು ಒಮ್ಮೊಮ್ಮೆ ಚೆಕ್ಕನ್ನು ಕನ್ನಡದಲ್ಲಿ ಬರ್ಬೋದು. ನಾವೀಗ 50% ಕನ್ನಡದಲ್ಲೇ ಚೆಕ್ ಬರ್ಕೊಡ್ತೇವೆ. ಹಾಗೆ ನಾವು ರೈಟಿಂಗ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ನಾವು ಒಂದು ಸಣ್ಣ ಆಂದೋಲನ ಆ ರೀತಿ ಮಾಡಿದ್ವಿ. ಬಟ್ ಆದರೆ ಹೊರಗಡೆ ಹೋದಾಗ ಇಲ್ಲ ನೀವು ಇಂಗ್ಲೀಷ್ ಆಗಿ ಕೊಡೋದಿಲ್ಲ, ಕನ್ನಡದಲ್ಲಿ ಕೊಡಿ, ಇಂಗ್ಲೀಷ್ ಆಗಿ ಕೊಡ್ರಿ ಹೀಗೆಲ್ಲ ಹೇಳ್ತಾರೆ. ಮತ್ತೆ ಬರುವ ಬೇರೆ ರಾಜ್ಯದ ಎಷ್ಟು ಶೋಕಿಯಾಗಿರುತ್ತೆ, ಬೇರೆ ರಾಜ್ಯದಲ್ಲಿ ಮಾತಾಡ್ತಾರೆ, ನಮ್ಮ ರಾಜ್ಯದಲ್ಲಿ ಕೂಡ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ದಯವಿಟ್ಟು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿರುವ ರಾಷ್ಟ್ರೀಯ ಬ್ಯಾಂಕ್ಗಳ ಆ ಒಂದು ಇದನ್ನು ಸ್ವಲ್ಪ ಕಡಿಮೆಟ್ಟುವ ಕೆಲಸವನ್ನು ಮಾಡೋದು ನಾವು ಈಗಾಗಲೇ ಮನವಿಯನ್ನು ನಾವು ಕೂಡ ಕೊಟ್ಟಿದ್ದೀವಿ. ಮನವಿ ಸ್ವೀಕರಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರು ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವುದಾಗಿ ಭರವಸೆ ನೀಡಿದರು. ಈಗ ಕನ್ನಡ ಭವನ ಮಾತಾಡಿ ಸಂಸ್ಕೃತಿ ಇಲಾಖೆ ಮಾತಾಡಿ ಅದೊಂದು ಫುಲ್ ಅಂತ ಫಾಲೋ ಮಾಡಿ ನಾವು ಫಾಲೋ ಮಾಡ್ತೀವಿ. ಯಾಕಂದರೆ ಇದು ಭಾಳ ಒಂದು ಎರಡನೇದು ರಂಗಭದ್ರ ಹೊಸದು ಕಟ್ಟುವುದಿಲ್ಲ. ಇದು ಅದಕ್ಕೆ ಒಂದು 15 ಕೋಟಿ ರೂಪಾಯಿ ಅದಕ್ಕೆ ಪ್ರಪೋಸಲ್ ಕಳಿಸಿದ್ದೀವಿ. ಅದರ ಪ್ರತಿಯೊಂದು ನಮಗೆ ಕಳಿಸ್ಬೋದು. ಮೂರನೇದು ಈಗ ಒಂದು ಸರ್ಕಾರ ಅಂದರೆ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಿತ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆದ ನಮಗೆ ಗೊತ್ತಿದೆ. ಆದರೆ ಈಗ ಹೊಸ ಯೋಜನೆ ಮ್ಯಾಗ್ನೆಟ್ ಪ್ರೋಗ್ರಾಮ್ ಅದೇನಂದರೆ ಸರ್ಕಾರಿ ಶಾಲೆಗಳನ್ನು ಕ್ಲಸ್ಟರ್ ಶಾಲೆಗಳಾಗಿ ಕನ್ವರ್ಟ್ ಹಿಂದೆ ಇದ್ದದ್ದು ಪ್ರತಿಭಟನೆ ಬಂತು. ಆದರೆ ಈಗ ಕೆಲವು ಶಾಲೆಗಳಲ್ಲಿ ಮಕ್ಕಳಿದ್ದಾರೆ ಟೀಚರ್ಸ್, ಕೆಲವು ಶಾಲೆಗಳಲ್ಲಿ ಟೀಚರ್ಸ್ ಜಾಸ್ತಿ ಇದ್ದಾರೆ ಮಕ್ಕಳಿಗೆ. ಹೀಗಾಗಿ ಅದನ್ನು ಈಗ ಕ್ಲಸ್ಟರ್ ಶಾಲೆ ಮಾಡಿ ಆ ಕ್ಲಸ್ಟರ್ ಶಾಲೆಗಳಿಗೆ ಒಂದು ಬಸ್ಸು ಕೊಟ್ಟು ಎಲ್ಲ ಟೀಚರ್ಸ್ ಎಲ್ಲ ಕಡೆ ಪಾಠ ಮಾಡುವಾಗ ಒಂದು ಯೋಜನೆಯನ್ನು ಸರ್ಕಾರ ರೂಪಿಸಿದೆ. ಮತ್ತೆ ಅದು ಚಾಲ್ತಿಗಳಾಗ್ತದೆ. ಲಕ್ಷ್ಮೀ ಮಹೇಶ್ ಅವರನ್ನು ನಾನು ಮಾತಾಡಿದೆ. ಈ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ಸಂತೋಷ್ ಹಾನ್ಗಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲಾ ನಾಯ್ಕ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ, ಜಿಲ್ಲಾ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್, ಕಾರವಾರ ತಾಲೂಕು ಕಸಾಪ ಅಧ್ಯಕ್ಷ ರಾಮನಾಯ್ಕ್, ಕಾರ್ಯದರ್ಶಿ ಬಾಬು ಶೇಖ್, ಕೋಶಾಧ್ಯಕ್ಷ ಶಿವಾನಂದ್ ತಾಂಡೇಲ್, ಕಸಾಪ ಮಾಜಿ ಜಿಲ್ಲಾಧ್ಯಕ್ಷ ರೋಹಿದಾಸ್ ನಾಯಕ್, ಪ್ರಮುಖರಾದ ಜಿಡಿ ಮನೋಜೆ, ಎನ್ಜಿ ನಾಯ್ಕ್, ಕರುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಎನ್ ದತ್ತಾ, ಶ್ರೀಧರ್ ನಾಯಕ್ ಮುಂತಾದವರು ಇದ್ದರು. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲೇ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಜುಲೈ 30 ಬುಧವಾರ ಮತ್ತು ಜುಲೈ 31 ಗುರುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲೇ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ ಎಕ್ಸೆಲ್ ಔಷಧವೂ ಲಭ್ಯ.
ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.